ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5 ಗಂಟೆಗೆ ಎದ್ದೀನ್ರಿ. ಇವತ್ತಿನ ಸೋಮವಾರ ರೊಟೀನ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಇವತ್ತು ಒಬ್ಬ ಸಿಸ್ಟರು ಕಮೆಂಟ್ ಮಾಡಿದ್ರಿ, ಅಕ್ಕ ನನ್ನ ಮಗನ ಬರ್ತಡೇ ಇದೆ ವಿಶ್ ಮಾಡ್ರಿ ಅಂತೇಳಿ. ವಿಶ್ ಮಾಡ್ತೀನಿ ರೀ. ಮತ್ತು ಇನ್ನೊಂದು ಕಮೆಂಟ್ ಮಾಡಿದ್ರಿ, ಅಕ್ಕ ನನ್ನ ಮಗನ ಬರ್ತಡೇಕ ಆಶೀರ್ವಾದ ಮಾಡ್ರಿ ಅಂತ. ಆಶೀರ್ವಾದ ಮಾಡೋಕೆ ದೇವ್ರ ಆಶೀರ್ವಾದ ಇದ್ರೆ ಸಾಕು ಸಿಸ್ಟರ್. ನಮ್ಮ ಮನೆಯಿಂದ ಬೀರಪ್ಪ ಮುತ್ಯ ಅಜ್ಜಗನ ವೀರೇಶ್ಗೆ ಬೀರಪ್ಪ ಮುತ್ಯನ ಆಶೀರ್ವಾದ ಇದ್ರೆ ಸಾಕು. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ವೀರೇಶ್. 100 ಕಾಲ ಚೆನ್ನಾಗಿ ಬಾಳು. ನೀನ ಜೀವನದಲ್ಲಿ ಅಂದುಕೊಂಡಷ್ಟೆಲ್ಲ ಖುಷಿ ಎಲ್ಲ ನಿನ್ನ ಸಿಗಲಿ. ನೀ ಅನ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೀನಿ. ನನ್ನ ಆಶೀರ್ವಾದಕ್ಕಿಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ಎಲ್ಲ ವೀರೇಶ್ ಬೇಕು. ಆಶೀರ್ವಾದ ಅಂತ ಕೇಳಲ್ಲ, ನೀವೆಲ್ಲರೂ ವಿಶ್ ಮಾಡಿ ಅವಾಗ ಆಶೀರ್ವಾದಿಸಿ. ನನಗಿಂತ ಅಮ್ಮಂದಿರು ನೋಡ್ತಿರ್ತೀರಿ, ಲಾಗು ಅಕ್ಕಂದಿರು ನೋಡ್ತಿರ್ತೀರಿ, ಎಲ್ಲ ನನಗಿಂತ ಹಿರಿಯರದೆಲ್ಲ ನನಗೆ ಆಶೀರ್ವಾದ ಕೇಳಲ್ಲ. ನೀವೆಲ್ಲರೂ ವೀರೇಶ್ಗೆ ಆಶೀರ್ವಾದ ಮಾಡ್ರಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊ. ನೋಡ್ರಿ, ಬೆಳಗ್ಗೆ 5 ನಿಮಿಷ ಆಯ್ತು ಎದ್ದೀನಿ. ಜಸ್ಟ್ ಇನ್ನೂ ಕದ ತೆರೆದಿಲ್ಲ. ಎಲ್ಲ ಗಂಗಾಳವೆಲ್ಲ ಅಲ್ಲೇ ಅದಾವ್ರಿ. ಲಾಗ್ ಚಲೋ ಮಾಡೀನಿ ನೋಡಿ. ನಿನ್ನೆ ರಾತ್ರಿ ವಿಡಿಯೋ ಮಾಡಬೇಕು ಸೀರೆಗೆ ವಿಡಿಯೋ ಅಂತೇಳಿ ಓಪನ್ ಮಾಡಿ ಎಲ್ಲ ಇಟ್ಟೆ. ವಿಡಿಯೋ ಮಾಡೋಕ್ಕೆ ಆಗಲ್ಲ. ಕರೆಂಟ್ ಬರ್ತಾವಂತ 10:30 ತನಕ ನೋಡಿದೆ, ಕರೆಂಟೇ ಬರಲಿಲ್ಲ. ಬರೀ ಅಡುಗೆ ಮನೆ ಕಾತರಿನು ಬೀರಪ್ಪ ಮುತ್ಯನ ದರ್ಶನ ಮಾಡ್ಕೊಂಡು ಪಟ್ಟ ಶ್ರಾವಣಿ 7 ಗಂಟೆ ಅನ್ನಕ್ಕೆ ರೆಡಿ ಮಾಡಿ ಕಳಿಸ್ಬೇಕು. ರೊಟ್ಟಿ ಆಗಬೇಕು, ಪಲ್ಯ ಆಗಬೇಕು, ಶ್ರಾವಣಿ ಜಾಕ ಶ್ರಾವಣಿಗೆ ರೆಡಿ ಮಾಡಬೇಕು. ಮಕ್ಕಳು ರೆಡಿ ಮಾಡಿ ಅವ್ರು ಬುತ್ತಿ ಕಟ್ಟಿ ಕಳಿಸಿದ್ವಿ ಅಂದ್ರೆ ಹೆಣ್ಮಕ್ಳಿಗೆ ಅದು ಒಂದು ದೊಡ್ಡ ಜವಾಬ್ದಾರಿ ನೋಡಿ. ಆಕಿನ ಕಳಿಸಿ ಹಿಂಗೆ ಒಂದು ಸ್ವಲ್ಪ ಕೆಲಸ ಕಸ ಹುಡ್ಕೊಂಡು ಅಂಗಳ ಕಸ ಹುಡುಗರಾಗನೇ ಶ್ರಾವಣ ಬರ್ತಾನೆ ರೀ. ಮತ್ತು ಅವನ ಜಾಕ ಮಾಡಿಸಿ ಅವನ್ನ ಸಾಲಿಗೆ ಕಳಿಸಿರಾಗ 9 ಗಂಟೆ ಆಗುತ್ತೆ. ಆಮೇಲೆ ನನ್ನ ಕೆಲಸ ನೋಡಿ 9 ತನಕ ಮಾತ್ರ ಎಕ್ಕಡಿ ಉಸಿರು ಒಳ್ಳ ನೋಡಿ. ಹೆಣ್ಮಕ್ಳಿಗೆ ಮಳೆ ಆಗೈತೆ ರೀ. ಬೆಳತಾಕ ಬೀರಪ್ಪ ಮುತ್ಯನ ಗುಡಿ ಮ್ಯಾಗ ನೋಡ್ತಿರ್ಬೇಕು ನೀರು. ಎಲ್ಲರೂ ಬೀರಪ್ಪ ಮುತ್ಯನ ದರ್ಶನ ಮಾಡ್ಕೋರಿ. ಆ ಬೀರಪ್ಪ ಅಜ್ಜ ಎಲ್ಲರಿಗೂ ಒಳ್ಳೇದು ಮಾಡಿ. ಹಂಗೆ ವೀರೇಶ್ ಅನ್ನೋ ಮಗನ ಬರ್ತಡೇ ಇದಲ್ಲ, ಅವು ಕೂಡ ಒಳ್ಳೇದು ಮಾಡಪ್ಪ ಬೀರಪ್ಪ ಮುತ್ಯ ಅಂತ ನಾ ಬೇಡ್ಕೋತೀನಿ ನೋಡಿ. ಇಲ್ಲೇನೋ ಶೇಂಗಾ ಸಾಂಬಾರಿದೆ. ಸಂಜಿನ್ಯಾಗ ಶೇಂಗಾ ಸಾಂಬಾರು ಚಪಾತಿ ಉಂಡಿವಿ. ಕಾಸ್ತೀನಿ ರೀ, ಇದೇನೂ ಆಗಲ್ಲ. ಕಾಸ್ಕೇರಿ ಇವತ್ತು ಬ್ಯಾಳೆ ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಶ್ರಾವಣಿ ನೀನು ಸಂಜಿನಾಗ ಬ್ಯಾಳೆ ಪಲ್ಯ ಮಾಡಿ ಮಮ್ಮಿ ರೊಟ್ಟಿ ಮಾಡು, ನನಗೆ ಬ್ಯಾಳೆ ಪಲ್ಯ ಉಣ್ಣಂಗಾಗೈತೆ ಅಂತ. ಮಕ್ಕಳ ಆಸೆ ಅಂತ ಮತ್ತೇನು ಆಸೆ ಇಲ್ಲ ನೋಡಿ. 6:14 ನಿಮಿಷ ಆಯಿತು. ಶ್ರವಣ್ ಕುಮಾರ್ ಎದ್ದಾನ. ಹಾಯ್ ಮಾಡಪ್ಪ. ಯಾವಾಗ ಎದ್ದಪ್ಪು? ಇವಾಗ ಇನ್ನೇ ಎದ್ದಾಳ್ರಿ. ಶ್ರಾವಣಿ ಎದ್ದು ಬ್ರಷ್ ಮಾಡ್ಯಾಳ, ಒಂದಿಷ್ಟು ಓದ್ಕೊಂಡು 5:30 ಮ್ಯಾಗ ಇಟ್ಟಿದ್ದಾಳ. ಈಗ ನೋಡಿ ರೊಟ್ಟಿ ಮಾಡಿದೆ. ಜಾಸ್ತಿ ಆಯ್ತು ಹಿಟ್ಟು ಮಾಡ್ರಾಗನೆ. ಇವತ್ತು 4 ತಳ್ಳ ಮಾಡಿದೆ ರೊಟ್ಟಿ. ಈಗ 4 ಮಾಡಿ ನೋಡಿ. ಈಗ ಬಿಸಿ ರೊಟ್ಟಿ ತಯಾರು ಮಾಡೀನಿ ರೀ. ಪಲ್ಯಕ್ಕೂ ಹೋಳಿಟ್ಟೀನಿ. ಪಲ್ಯ ಬ್ಯಾಳೆ ಪಲ್ಯ ಮಾಡಾಕತ್ತಿ ನೋಡಿ. ಸಾಂಬಾರು ಕಾಸೀನಿ. ಸಾಂಬಾರು ಕಟ್ಟರೆ ಚಲೋ ಎಲ್ಲ ನಾ ಮನೆ ಉಣ್ಣಾಕೆ ಬರ್ತಂತೇಳಿ ಸಾಕು ಇಷ್ಟು ರೊಟ್ಟಿ ಮಾಡೀನಿ ಬುತ್ತಿಗೆ ಅವರಿಗೆ. ಸದ್ದ ಶ್ರಾವಣಿ 6:14 ಆಗೈತೆ. 6:30 ಪೌಣೆ 7 ಅನ್ನಕ್ಕೆ ಹೋಗ್ಬೇಕ್ರಿ ಆಕಿ. ಬರೀ ಇವತ್ತು 4 ರೊಟ್ಟಿ ಎಕ್ಸ್ಟ್ರಾ ಇದ್ದಿರಲಿ ಅಂತ ಶ್ರಾವಣಿಗೆ ನೀರು ಕಾಸಕ್ಕೆ ಇಟ್ಟೀನಿ. ನೋಡ್ತಿರ್ಬೇಕು ಇಲ್ಲೇ ನೀರು ಕಾಯಕತ್ತ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ, ಈ ಕಡೆ ಬ್ಯಾಳೆ ಕೂಸಿಟ್ಟೀನಿ, ಈ ಕಡೆ ಸಾಂಬಾರು ಕಾಸಿಟ್ಟೀನಿ. ಪ್ರತಿಯೊಂದೊಂದು ಇಲ್ಲೇ ಕುಂತು ಮಾಡ್ಕೊಂಡು ಸಾಂಬಾರು ಕಾಸೀನಿ. ಶೇಂಗಾ ಸಾಂಬಾರು ಮಸ್ತ್ ಇರುತ್ತೆ ರೀ. ಹೇಳ್ದೇವಾ? ಬ್ರಷ್ ಆಯ್ತು ನಡಿ ಬಂದು ನಡಿ. ನೀರು ಕಾಯ್ತಾವು ಎಂದ ಅಲ್ಲ ಎದ್ದ ಜಗಳ ನಾವಿ ಅಪ್ಪ ಸ್ವಾರಿ ಬಡಿದ್ರ ಹಿಂದೆ ಸರಿ ಕುಂದಿರ್ಬೇಕಪ್ಪ. ದಾರಿ ಕುಂತಿಲ್ಲಪ್ಪ ನೀನು. ಇವ್ರದೊಂದು ಎದ್ದಾನ ಜಗಳ ನೋಡಿ. ಈ ಬಾಕಿಟ್ ತೊಗೊಂಬಂದ್ರಿ ಶ್ರಾವಣಿ ಬಟ್ಟೆ ಒಣಕ್ಕೆ ಮ್ಯಾಗ ಇಟ್ಟಿದ್ದೆ. ಸ್ವಲ್ಪ ಬಡಿತ ಅಂತ ಮಮ್ಮಿ 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 ಅಂತ ಹೇಳ್ತಾನೆ. ಬರೀ ಪಲ್ಯಕ್ಕೆ ಹಾಕಿ ಶ್ರಾವಣಿ ಜಾಕ ಮಾಡಿಸಿ ಹಾಕಿನ ರೆಡಿ ಮಾಡಿ ಮತ್ತು ಲೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದಿಷ್ಟು ಎತ್ತಿಡಬೇಕು. ಇನ್ನೂ ಪಡ್ಸಾಲಿ ಕಸ ಹೊಡಿಲ್ಲ, ಅಂಗಳ ಕಸ ಹೊಡಿಲ್ಲ. ಶ್ರಾವಣಿ ರೆಡಿ ಮಾಡಿ ಕಳಿಸಿ ಆಮೇಲೆ ಮಾಡ್ಕೊತ ಕುಂತ್ರಂತ ಮಾಡಾಕತ್ತಿ ನೋಡಿ. ಪಲ್ಯಕ್ಕೆ ಇಟ್ಟು ಒಗ್ಗರಣೆ ಹಾಕ್ತೀನಿ ಬರ್ರಿ. ಬಿಸಿ ರೊಟ್ಟಿ ಬ್ಯಾಳೆ ಪಲ್ಯ ರೆಡಿ ಆಯಿತು. ಟೈಮ್ 6:30 ಆಯಿತು. ಶ್ರಾವಣಿಂದು ಜಾಕ ಆಗೈತೆ. ರೊಟ್ಟಿ ಇಟ್ಟು ಬುಡಕ್ಕೆ ಮ್ಯಾಗ ಪಲ್ಯ ಬರ್ರಿ. ನಾ ಏನೂ ಕ್ಲೀನಿಂಗ್ ಇಲ್ಲ. ಮನೆ ಎಲ್ಲ ಎಷ್ಟು ಗಲೀಜೈತೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ. ಇದಿಷ್ಟು ಎತ್ತಿಡಬೇಕು. ಪಲ್ಯ ಮಾಡೀನಿ, ಇಲ್ಲೇ ಮುಚ್ಚಿಟ್ಟಿನಿ. ಅಕ್ಕಿಂದು ಶ್ರಾವಣಿ ಡ್ರೆಸ್ ಹಾಕ್ಕೊಂಡು ಅವಡಿ ಸದ್ ರೆಡಿ ಮಾಡ್ಬೇಕು. ಆಕಿನೂ ತಲಿಯೋದು ಇಕ್ಕಿನಿ. ಇನ್ನೇನು ರೀ ಕಾಡಿಗೆ ಒಂದು ಹಚ್ಬೇಕು ನೋಡಿರಿ.
ನೋಡಿ ಅಟ್ಟು ಮ್ಯಾಗ ಇಷ್ಟೆಲ್ಲ ಹಾಸಿಗಳು ಹಂಗೆ ಅದಾವು. ಇದು ಹಂಗೆ ಐತೆ, ಇನ್ನು ಇದು ಕಸ ಹುಡುಗಿಲ್ಲ. ಶ್ರಾವಣಿ ರೆಡಿ ಆದೆ ಸ್ಕೂಲಿಗೆ? ಸ್ಕೂಲ್ ಡ್ರೆಸ್ ಇಂಥದ ನೋಡಿ. ಒಂದು ಗ್ಲಾಸ್ ನೀರು ಅಷ್ಟೇ ಹಾಕ್ಕೊಂಡಿನಿ. ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತ ಅಲ್ಲಿಗೆ ಹೋಗ್ಬೇಕಲ್ರಿ. ನೋಡಿ 8-16 ನಿಮಿಷ ಆಯಿತು. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಇನ್ನು ಹಿಂದಿಂದು ಐತ್ರಿ ಶ್ರಾವಣ ಸ್ಕೂಲಿಗೆ ಕಳಿಸಿ ಅದಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ತಿರ್ಬೇಕು ಅಂಕನೂ ಕ್ಲೀನ್ ಆಗೈತಿ ಎಲ್ಲ ಒಟ್ಟು ನೋಡ್ರಿ ಇಲ್ಲೇ. ಮತ್ತು ಅಟ್ಟ ಪಟ್ಟ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇಷ್ಟು ಆರ್ಡರ್ ಬಂದ ನೋಡಿ. ಇಷ್ಟು ಒಂದೇ ದಿನಕ್ಕೆ ಆರ್ಡರ್ ಬಂದು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ರಿ. ನಮಗೆ ಕೂಡ ಜೀವನಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಇಷ್ಟೇನು ಆರ್ಡ್ರ್ ಬಂದಿಲ್ಲ ರೀ, ವಿಡಿಯೋ ಮಾಡ್ಬೇಕಂತೇಳಿ ಇಟ್ಟಿದ್ನೆಲ್ಲ. ಇವು ಚಂದ ಅದಾವ ರೀ ಸೀರೆಗಳು, ಸಖತ್ತಾಗದಾವು. ಗೊಂಡೆ ಬಂದೈತರ ಸೀರಿನ ದಡ್ಡಿ ಸೀರೆಗತ್ತೇನೆ ಅದಾವು. ತೋರಿಸ್ತೀನಿ ರೀ ವಿಡಿಯೋದಲ್ಲಿ. ನಿಮ್ಗೆ ಇಷ್ಟ ಆದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇವಾಗ 1-2 ಆರ್ಡ್ರು ಬರ್ತಾವಂತ ತಿಳ್ಕೊರಿ. ಮುಂದೆ ಇದ್ರಸು ಬರ್ಬೋದು, ಇದ್ರಕ್ಕಿಂತ ಜಾಸ್ತಿನೂ ಆರ್ಡ್ರ್ ಬರ್ಬೋದು ಅಂತ ಅನ್ಕೋತೀನಿ. ನೋಡಿರಿ ತೆಳಗೂ ಇದಿಷ್ಟು ಕಸ ಹುಡುಗು ಸಾಲಾಗ ಚಾಪಿ ಮಾಡಿ ಚಿಟ್ಟು ಇಸು ಬಟ್ಟೆ ಇಲ್ಲಿಟ್ಟು ಕ್ಲೀನ್ ಮಾಡ್ಕೊಂಡೆ. ಆ ತೆಳಗ ಸಾದು ಕ್ಲೀನ್ ಆದ್ರೇ ಬೇಸ್ರಿ, ಇಲ್ಲಿಕ್ಕ ಬೇಸಾಗಲ್ಲ. ಬರೀ ಶ್ರಾವಣಿಗೂ ನೀರು ಕಾಸ. ಆಮೇಲೆ ಮತ್ತು ಇಷ್ಟು ಪ್ಯಾಕ್ನ ತೆಗಿತೀನಿ ರೀ. ಮತ್ತು ಒಳ್ಳೆ ಪ್ಯಾಕಿಂಗ್ ಮಾಡಿ ಒಳ್ಳೆ ಇಟ್ಟು ಮತ್ತು ಪ್ಯಾಕ್ನ ತೆಗೆದು ಇದೇ ಕೆಲಸ ಆಗುತ್ತೆ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಮಾಡಿದ್ರೆ ಆತಂತೇಳಿ ಚಾಪಿನ ಮಡ್ಚಿಟ್ಟು ನೋಡಿ. ಚಾಪಿಯ ಮೂಲಿಗಿಡಪ್ಪ ಮ್ಯಾಗ ನೋಡಿ ಎಲ್ಲ ಕ್ಲೀನಾಗೈತೆ. ನೋಡ್ತಿರ್ಬೇಕು. ಶ್ರಾವಣಗ ನೀರು ಕಾಸಾಕಿಟ್ಟು ನೋಡಿ. ನೀರು ಕಾಯನ್ನ ಜಾಕ ಮಾಡಿಸ್ತೀನಿ ರೀ. ಅವ್ನು ಜಾಕ ಮಾಡಿಸಿ ಅವ್ನು ರೆಡಿ ಮಾಡಿ ಅವ್ನು ಸ್ಕೂಲಿಗೆ ಬುತ್ತಿ ಕಟ್ಟಿ ಉಣಿಸಿ ಕಳ್ಸಿದ್ನಿ ಅಂದ್ರೆ ಅಷ್ಟು ಬಾಂಡೆ ಅದಾವು. ಹಿಂದಿಂದೆಲ್ಲ ಬಟ್ಟೆ ಬಾಂಡೆ ಮಾಡ್ಕೊಂಡು ನಾನು ಮುಂದಿನ ಕೆಲಸ ಮಾಡ್ತೀನಿ ರೀ. ಬನ್ನಿ ಶ್ರಾವಣನ ಜಾಕ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿ ಮತ್ತು ನೋಡಿರಿ ಶ್ರಾವಣನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಜಾಕ ಮಾಡಿ ಪೂಜೆ ಮಾಡಿ ಊಟ ಮಾಡ್ಬೇಕಂದೆ. ಊಟ ಮಾಡಾರನೇ ಕುಂತು ನೋಡಿ ಲಾಗ್ ಚಲೋ ಮಾಡಿದ್ರಾತು. ಎಷ್ಟು ಬಾತಾಯ್ತು ಲಾಗೇ ಚಲೋ ಮಾಡಲಿ ಅಂತೇಳಿ ಟೈಮನ್ನು 12 ಗಂಟೆ ಆಗಿ ಬಂದೈತೆ ರೀ. ಬಟ್ಟೆ ಕಸ್ಟಮರ್ ಬಂದಿದ್ರು. ಒಂದು 3 ಸೀರೆ ಸೇಲ್ ಅದು. ಅವು ಕ್ವಾಲಿಟಿ ಮತ್ತು ಸಖತ್ತಾಗ್ಯದವ್ರಿ ಮೆತ್ತಗ. ನಾನು ಏನು ಆರ್ಡ್ರ್ ಹಾಕಿ ಬಂದಲ್ಲ, ಒಂದು ಊರಿಗೆ ಹೋಗಿ ಆರ್ಡ್ರ್ ಮುಡ್ತೆ ಅಂತ ಸಿಸ್ಟರ್ ಕಮೆಂಟ್ ಮಾಡಿದರು. ತುಂಬ ಖುಷಿ ಆಯಿತು. ಇಷ್ಟು ಜಲ್ದಿ ಮಂಗಳವಾರ ಬುಧವಾರ ಹೋಗ್ತಾವಂತ ನಾ ಅನ್ಕೊಂಡಿದ್ದೀನಿ ರೀ ಆರ್ಡ್ರುಗಳು. ಅದು ಊರು ಸನಿ ಆಗುತ್ತೆ ರೀ, ಕಲಬುರ್ಗಿ ಸೈಡ್ ಬರುತ್ತೆ ನೋಡಿ. ಹಿಂಗಾಗಿ ಜಲ್ದಿ ಹೋಗಿ ಮುಟ್ಟೈತೆ ನೋಡಿ. ಅವರು ಮೆಸೇಜ್ ಮಾಡಿದ್ರು, ಅವರಿಗೂ ಫೋನ್ ಹಚ್ಚಿ ಮಾತಾಡಬೇಕು, ಎಲ್ಲ ಕರೆಕ್ಟಾಗಿ ಬಂದಾವಿಲ್ಲ ಅಂತ ಕೇಳ್ಕೋಬೇಕು. ಹೋಗಿ ಮುಟ್ಟುತನ ಮತ್ತು ಅವ್ರಿಗೂ ಒಳ್ಳೆ ಮಾತಾಡಿ ಎಲ್ಲ ಕರೆಕ್ಟಾಗಿ ಹೋಗ್ಯಾವಂದ್ರೆ ನಮ್ಗೆ ನೆಮ್ಮದಿ ಆಗುತ್ತೆ. ಇನ್ನೊಮ್ಮೆ ಅವ್ರು ಫೋನ್ ಹಚ್ಚಿ ನಿಮ್ಮೆಲ್ಲ ನೀವೇನು ಆರ್ಡ್ರ್ ಕೊಟ್ಟಿದ್ವಲ್ಲ ವಸ್ತುಗಳು ಕರೆಕ್ಟ್ ನಿಮ್ಗೆ ತಲುಪ್ಯಾವಿಲ್ಲ ಅಂತ ಕೇಳಿದ್ನಂದ್ರೆ ನನ್ನ ಕರ್ತವ್ಯ ಮುಗಿತೈತೆ ರೀ. ಹಚ್ಚಬೇಕು. ಬರ್ರಿ ಇವಾಗ ಊಟ ಮಾಡ್ತೀನಿ. ಲೇಟಾಗಿ ಟೈಮು ಊಟ ಮಾಡಿ 12:30 ಆಗೇ ಬಿಡ್ತು ನೋಡಿ. ಊಟ ಮಾಡ್ಬೇಕಂದ್ರೆ ಇವಾಗ ಸಾಂಬಾರು ಕಾಸಾಕಿಟ್ಟೀನಿ ರೀ. ನಿನ್ನ ಸಂಜೆನಂದು ಶೇಂಗಾ ಸಾಂಬಾರು ಇನ್ನೊಂದು ಸ್ವಲ್ಪ ಉಳ್ದೈತೆ. ಊಟ ಮಾಡ್ತೀವಿ ನಾವೇನು ಸಾಂಬಾರು ಚೆಲ್ಲಲ್ಲ. ಶೇಂಗಾ ಸಾಂಬಾರು 3 ಹೊತ್ತು ಕಾಸಿ ಬಿಟ್ರೆ ಏನೂ ಆಗಲ್ರಿ. ಮತ್ತು ಬ್ಯಾಳೆ ಪಲ್ಯ ರೊಟ್ಟಿ ಸಾಂಬಾರು ಹಾಕ್ಕೊಂಡು ಊಟ ಹಾಕ್ಕೊಂಡು ನೋಡಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಮಧ್ಯಾಹ್ನ ಊಟನೇ ಆಗ್ಬಿಡುತ್ತೆ ನೋಡಿ. ನಾನು ಮುಂಜಾನೆ ಊಟ ಮಾಡೋಕ್ಕೆ ಆಗಲ್ಲ. ಅಷ್ಟು ನೆಶಿನಾಗೆ ಎದ್ದು ಇಷ್ಟೆಲ್ಲ ಕಷ್ಟಪಡ್ತೀನಿ ಅಂದರು ಬೆಳಗ್ಗೆ 9 ಗಂಟೆಗೆ ಊಟನ ನೋಡಿ. ಯಾರ ಬಂದು ಏನಾದರೂ ಮಾತಾಡ್ಕೊತಾರ ಕುಂದಿರ್ಲಿ, ಬಟ್ಟೆ ವ್ಯಾಪಾರ ಮಾಡಿ ಏನೋ ಮಾಡಿ ಲೇಟೇ ಆಗಿಬಿಡುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ. ನಾವು ಮನ್ಯಾಗ ಎಲ್ಲರೂ ಒಬ್ಬರೇ ಮೇಂಟೈನ್ ಮಾಡೋದಂತ ಎಲ್ಲನೂ ಅನುಭವಿಸ್ಲೇಬೇಕು. ಊಟ ಮಾಡಿ ಮತ್ತೆ ಸಿಗೋಣ. ನೋಡಿರಿ ಟೈಮು 2:26 ಆಗೈತೆ. 2:30 ಆಗೈತೆ ನೋಡಿ. ಊಟ ಮಾಡಿ 1-2 ಗಂಗಾಳಿದ್ದು ಪಲ್ಯದೊಂದು ಊಟ ಮಾಡಿದ ಗಂಗಾಳ ತಿಕ್ಕಿದೆ. ಬಟ್ಟೆನ ಹೋಗೋದೆ ಹಿಂದಿನೆಲ್ಲ ಕ್ಲೀನ್ ಮಾಡೀನಿ. ಎಲ್ಲ ಮನೆ ಕ್ಲೀನ್ ಆಗೈತೆ ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರೆ, ಅಕ್ಕ ನಿಮ್ಮ ಮನೆ ಲಾಗ್ ಮಾಡಿ ಹಾಕಿ ಅಂತೇಳಿ. ಹೋಮ್ ಟೂರ್ ವಿಡಿಯೋನ ಅಂತ ಬರುತ್ತೆ. ಲಾಗ್ ಅಂದ್ರೆ ಮನೆ ಲಾಗ್ ಅಂದ್ರೆ ಹೋಮ್ ಟೂರ್ ವಿಡಿಯೋ ಅಂತಾರೆ. ಅದು ಎಲ್ಲ ಹೋಮ್ ಟೂರ್ ವಿಡಿಯೋ ಮಾಡೀನಿ ನೋಡಿರಿ. ಆದರೂ ನಿಮಗೆ ವಿಡಿಯೋ ಮಾಡಿ ಹಾಕಲೇಬೇಕಂದ್ರೆ ನಾ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನೋಡಿ. ಎಲ್ಲ ಎಷ್ಟು ಸ್ವಚ್ಛಾಗೈತೆ. ಮತ್ತು ಗಾಳಿ ಮಳೆ ಐತೆ ನೋಡಿ. ಈಗ 2:30 ಆಗೈತಿ. ಎಲ್ಲ ಕೆಲಸ ಮಾಡ್ಕೊಂಡು ಟೀಚಿಂಗ್ ಮಾಡ್ಬೇಕಂದ್ರೆ ಮತ್ತು ಮಳೆಗಾಲ ಜೊತೆ ಬರೀ ಹಿಂಗೆ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೇಕು. ಸಿಕ್ಕಾಪಟ್ಟೆ ಮಾಡಾಗೈತೆ ನೋಡಿ. ಕರೆಂಟ್ ಹೋಗ್ಬಿಡ್ತಾವ್ರಿ. ಕರೆಂಟ್ ಹೋದು ಅಂದ್ರೆ ಕರೆಂಟ್ ಸಮಸ್ಯೆ ಭಾಳ ಆಗುತ್ತೆ ನೋಡಿ. ಇಲ್ಲಿ ಹಿಂದಿನ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇಷ್ಟು ಗಾಳಿ ಬೀಸ್ತಂದ್ರೆ ಬಟ್ಟೆ ಇಲ್ಲಿಂದ್ರಲ್ರಿ. ಹಿಂಗಾಗಿ ಸಜ್ಜಾಕ ಒಣ್ಯಾಕೆ ಬರುತ್ತೆ ನೋಡಿ. ಅಲ್ಲೇ ಸರು ಮಳೆ ಬಂದ್ರೂ ಬಟ್ಟೆ ತೊಯ್ಯಲ್ಲ. ನೀವು ಬಟ್ಟೆ ಹಾಗೆ ಅದ ಉಸು ಮಡಚಬೇಕು. 3 ಸೀರೆ ತೊಗೊಂಡಾರ ಕಸ್ಟಮರ್ ಅಂತ ಹೇಳಿದ್ನಲ್ಲ. ಯಾವ ಥರ ಸೀರೆ ತೊಗೊಂಡಾರ ಅಂತ ತೋರಿಸ್ತೀನಿ ಬರ್ರಿ.
ಹಿಂದಿನ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಚಳ್ಳಾರಿ ಬಳ್ಳಿ ಎಷ್ಟು ಚಂದ ಬೆಳ್ಯಾಕತ್ತೈತೆ ನೋಡಿ. ಚಳ್ಳಾರಿ ಬಳ್ಳಿ ಮಸ್ತ್ ಬೆಳ್ಯಾಕತ್ತೈತೆ ರೀ, ನೋಡ್ತಿರ್ಬೇಕು. ಈಗ ಮ್ಯಾಕ್ ಏರತ್ತೆ ನೋಡ್ರಿ. ಇಲ್ಲೆಲ್ಲ ಕಟ್ಟಿಗೆ ತಳಕ್ಕೆ ಜರದು ಬಿಟ್ಟಿದ್ದು ಊಸ ಕಟ್ಟಿಗೆ ಮ್ಯಾಕ್ ಹೋಗೋದು. ಎಷ್ಟು ಕಸ ಹೊಡಿ ನೋಡಿ. ಮಳೆ ಬಂತಂಗೆ ಗಿಜಿ ಗಿಜಿ ಕಸ ಹೊಡ್ಯಾಕ ಗಾವ್ ಆಗಲ್ಲ. ಮಳೆ ಬರಾಕೈತೆ ನೋಡಿ, ಅಣಿ ಮಳೆ ನೋಡಿ. ಈಗ ಮಳೆ ಉದುರಿದ ಅಣಿ ಕಾಣ್ತಿರ್ಬೇಕು ನಿಮ್ಗೆ. ಏನು ಮಾಡೋಕ್ಕಾಗಲ್ರಿ, ಕರೆಂಟ್ ಇದ್ರೆ ಒಲಿದು. ಕರೆಂಟ್ ಅದ ಆದ್ರೆ ಹೋಗಿಲ್ಲ. ಇದ್ರ ಒಲಿದು ಇಲ್ಲಿಕ್ಕಂದ್ರೆ ಮತ್ತೆ ಅದು ಎಷ್ಟು ಮಾಡೋದು ನೋಡಿ. ನಾ ಕೆಲಸ ಭಾಳ ಅದಾವ್ರಿ, ಎಷ್ಟಕ್ಕೆ ಒಲಿಯೋದವು. ಎಲ್ಲರ ಕೈ ಬೇಸೊಂದಾಗೈತೆ ನೋಡಿ. ನೀವು ಒಲಿದೇ ಇಲ್ಲ, ನೀವು ಒಲಿದೇ ಇಲ್ಲ, ನೀವು ಒಲಿದೇ ಇಲ್ಲ ಅಂತೇಳಿ ಯಾವ್ದಂತ ಮಾಡೋದು ಯಾವ್ದಂತ ಬಿಡೋದು ನೋಡಿ. ಈಗ ಕರೆಂಟ್ ಪ್ರಾಬ್ಲಮ್ ಭಾಳ ಆಗುತ್ತೆ ರೀ. ಹಿಂದಿಲ್ ಕಾದ ತೆರದ್ನೆ ಮುಂದಿಲ್ ಕಾದ ಮುಚ್ಚೇ ಬಿಡುತ್ತೆ ನೋಡಿ. ಈಗ ಮಳೆ ಶುರು ಆಯ್ತು, ಜೋರೇ ಬರಾಕಾಯ್ತು. ಕರೆಂಟ್ ಹೋಗೋ ಚಾನ್ಸ್ ಐತೆ. ಇವು 3 ಸೀರೆ ಸೇಲ್ ಆಗ್ಯಾವ ನೋಡಿ. ಟೈಮ್ ತೋರಿಸ್ಬಿಡ್ತೀನಿ ನಿಮ್ಗೆ. ಕರೆಕ್ಟ್ 2:30 ಆಗೈತೆ ನೋಡಿ. ವಿಡಿಯೋ ಮಾಡ್ಬೇಕಂದ್ರೆ ಅಲ್ಲೇ ಕುಂತು. ಇದೊಂದು ಸೀರೆನೂ ಸೇಲ್ ಆಗಿತ್ತು ರೀ, ಡ್ಯಾಮೇಜ್ ಬಂದೈತೆ. ಈ ಕ್ವಾಲಿಟಿ ಮಾತ್ರ ಮಸ್ತ್ ಅದ ರೀ, ಮೆತ್ತಗೆ ಬರ್ತಾವೆ, ಭಾಳ ಮೆತ್ತಗದವು, ಲೈಟ್ ವೇಟ್, ಭಾರಿ ಕ್ವಾಲಿಟಿ ಭಾರಿ ಅದಾವೆ. ಡ್ಯಾಮೇಜ್ ಆಗೈತೆ, ಏನು ಮಾಡೋದು ಅಂತೇಳಿ ಇಟ್ಟೀನಿ ರೀ. ವಾಪಸ್ ಮಾಡ್ಬೇಕು ಇದನ್ನು. ಡ್ಯಾಮೇಜ್ ಆದ ಮಾತ್ರ ವಾಪಸ್ ತೊಗೋತಾರೆ, ರಿಟರ್ನ್ ಇಲ್ಲರಿ. ಈಗ ಇವು 3 ಶೇಲ್ ಆಗ್ಯಾವ ರೀ. ಇವು ಹೊಲಿಗೆ ಹಾಕಕ್ಕೈತ್ರಿ. ಇನ್ನೂ ಒಂದೇ ಸೀರೆ ಐತೆ. ಒಬ್ಬರು ಸಿಸ್ಟರ್ ಅದನ್ನು ಕೂಡ ಆರ್ಡ್ರ್ ಆಗೈತೆ. ಮತ್ತು ಇನ್ನೊಂದು ಆರ್ಡ್ರ್ ಆಗೈತೆ, ಅವ್ನಿಗೆ ಆರ್ಡ್ರ್ ಆಗಿದ್ದಿಲ್ಲ ಎತ್ತಿಡಬೇಕು. ಮತ್ತು ಇನ್ನೊಬ್ಬರು ಸಿಸ್ಟರ್ ಹೇಳೋದು ಅವ್ರಿಗೆ ಕೂಡ ಫೋಟೋ ಹೊಡೆದು ಹಾಕಬೇಕು. ನೋಡ್ಬೇಕ್ರಿ ಏನಾಗುತ್ತೋ, ಎಲ್ಲನೂ ಮಾಡ್ಕೋಬೇಕು ನೋಡಿ. ಬರ್ರಿ ಇವಾಗೇನೈತೆ ಅವು ಆರ್ಡರ್ ಇನ್ನೊಂದು 2 ಆರ್ಡ್ರ್ ತೊಗೊಳೋದು. ಆರ್ಡ್ರ್ ತೊಗೊಂಡು ಪಿಕೋ ಹಾಕ್ಲೇವು. ಇವು ನನ್ನ ಕಡೆ ತೊಗೊಂಡುವ, ಇಲ್ಲೇ ತೊಗೊಂಡಾರೆ. ಇವು 2 ಇಲ್ಲೇ ತೊಗೊಂಡಾರೆ, ಇವು 3 ಇಲ್ಲೇ ತೊಗೊಂಡಾರ. ಆನ್ಲೈನ್ ಹೋಗ್ತಾವೆ, ನೈಟಿ ಹೊಲಿಗೆ ಹಾಕೋದಾವು. ನಾವು ಇಷ್ಟು ಡ್ರೆಸ್ ಕೊಟ್ಟಾರಿ, ಕಂಡಪಟ್ಟಿ ಡ್ರೆಸ್ಗಳದಾವ ಒಲಿವು. ಈಗ ಭಾಳ ಅದಾವೆ ಡ್ರೆಸ್ ಸಿಡಿ, ಭಾಳ ಅದಾವು. ಇವಿಷ್ಟು ಡ್ರೆಸ್ ಹಿಡಿಬೇಕು. ಯಾವ್ದು ಮಾಡೋದು, ಡ್ರೆಸ್ ಹಿಡಿವು, ನೈಟಿ ಫಿಟ್ಟಿಂಗ್ ಮಾಡುವು, ಡ್ರೆಸ್ ಫಿಟ್ಟಿಂಗ್ ಕಟ್ ಮಾಡಿ ಒಲಿವು ಅದಾವು. ಒಂದು ಟಾಪಿಗೆ ಕಟ್ ಮಾಡಿ ಹೊಲೋದಂದ್ರೆ 50 ರೂಪಾಯಿ ತೊಗೋತೀನಿ ರೀ. ತಳ ಕಟ್ ಮಾಡಿ ಹೊಲಂದ್ರೆ ಮತ್ತು ಮೈಯಾಗಿ ಹಿಡಿದ್ರೆ ಆಯಿತು, ಕಟ್ ಮಾಡಿ ಹೊಲಿದ್ರೆ ಆಯಿತು, 50 ರೂಪಾಯಿ. ಮತ್ತು ಇದು ರೀ ಪಿಕೋ ಹಾಕಿದ್ರೆ 15, ನೈಟಿಗೆ 35, ಜೋಡಿಗೆ 70 ರೂಪಾಯಿ ರೀ. ಇಷ್ಟ ಐತೆ ನೋಡಿ. ಟೈಲರಿಂಗು ಮಾಡ್ಕೋಬೇಕಲ್ರಿ. ಮಳೆ ದಬ ಒಂದು 4 ಹನಿ ಬಂದು ಗಪ್ ಆಯಿತು. ಬಟ್ಟೆ ಒಣಾಕ್ ನೋಡಿ ಮ್ಯಾಗ. ಬರ್ರಿ ಅವಿಷ್ಟು ಆರ್ಡ್ರ್ ತೊಗೊಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೂ 3-4 ಸೀರೆಗಳು ಆರ್ಡ್ರ್ ಅದಾವು. ಅವರು ಅಮೌಂಟ್ ಹಾಕ್ತೀವಿ ರೀ, ಅಡ್ರೆಸ್ ಹಾಕ್ತೀವಿ, ಸ್ವಲ್ಪ ಫೋನ್ಪೇ ಪ್ರಾಬ್ಲಮ್ ಐತೆ, ಹಾಕಿಸ್ತೀವಿ ರೀ ಅಂತ ಹೇಳ್ಯಾರ. ಇದು ಅಮೌಂಟ್ ಬಂತು. ಈ ಸೀರೆ ಬುಕ್ಕಿಂಗ್ ಆಯ್ತು ನೋಡಿ. ಸೀರೆ ಮಾತ್ರ ಮಸ್ತ್ ಅದ ರೀ. ಇದ್ರಾಗ ಇನ್ನೊಂದು ಕಪ್ ಹಸಿರೊಬ್ಬರು ಬೇಡ್ಯಾರ, ನೋಡ್ಬೇಕ್ರಿ. ಅವ್ರಿಗೆ ಒಳ್ಳೆ ರಿಟರ್ನ್ ಉತ್ತರ ಕೊಟ್ಟೀನಿ. ಇವಾಗ ಮಳೆ ಬಂತು, ಕರೆಂಟ್ ಹೋಗ್ತಾವ ಅಂತ ನಾ ಮಾಡಿದೆ. ಅವೆಲ್ಲ ಆರ್ಡ್ರುಗಳು ಎಲ್ಲರಿಗೆ ಫೋನ್ ಹಚ್ಚಿ ಕೇಳಿ ಮಾಡಿ ಒಂದು ಸೀರೆ ಬುಕ್ಕಿಂಗ್ ಆಯಿತು. ಬರೀ ಇವಾಗ ಇಷ್ಟು ಕೂಡ ಟಿಚ್ ಮಾಡ್ಬೇಕಂತೀನಿ. ಟೈಮ್ 4 ಆಗಿ ಬಂದೈತಿ. 5 ಗಂಟೆಗೆ ಶ್ರಾವಣ ಬರ್ತಾನೆ. ಮತ್ತು ಎಷ್ಟು ಟಿಚ್ ಮಾಡೋದಾಗಿಂದ ಶ್ರಾವಣ ಬಂದಿಂದ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡ್ರಿ ಇಲ್ಲೇ ಫೈನಲ್ ಆಗಿ 4 ಮ್ಯಾಗ ಆಗಿತ್ತು. ಟೈಮು 160 ರೂಪಾಯಿ ಟೀಚಿಂಗ್ ಮಾಡಿದೆ. 4 ಟಾಪ್ ಹಿಡಿದು ನೋಡಿ. ಇವೆರಡು ಕಟ್ ಮಾಡಿದೀನಿ, 2 ಹಂಗೆ ಟಿಚ್ ಮಾಡೀನಿ, ಮೈಯಾಗಿ ಹಿಡ್ದೀನಿ. ಇನ್ನು ಇಷ್ಟು ಕನ್ಫ್ಯೂಸ್ ಆಗಕತ್ತೈತಿ ನನಗೆ. ಅವು ಯಾವ ಹೊಲಿಬೇಕು, ಏನು ಕಟ್ ಮಾಡು ಯಾವ ಅಂತೇಳಿ. ಅವು ಇಷ್ಟು ಹೊಲಿದ್ರೆ 160 ರೂಪಾಯಿ ಹಾಕ್ರಿ. ಇವತ್ತು ಒಂದು ಸನೇಕ ಅದು ಇಷ್ಟು ಹೊಲಿದ್ರೆ 300 ರೂಪಾಯಿ ಮ್ಯಾಗುತ್ತೆ. ಇವಾಗ ನೈಟಿ ಕಟ್ ಮಾಡ್ತೀನಿ. 5 ಗಂಟೆ ಆಯಿತು ಟೈಮು. ಶ್ರವಣ್ ಕುಮಾರ್ನ ಬರುವತ್ತಾಗೈತೆ. 5:15 ಶ್ರಾವಣಿ ಬರ್ತಾಳೆ. ಶ್ರಾವಣಿ ಬರೋರಾಗ ಇವು ನೈಟಿ ಕಟ್ ಮಾಡ್ಕೊತೀನಿ. ಟೈಮ್ ತೋರಿಸ್ತೀನಿ. 5 ನಿಮಿಷ ಮ್ಯಾಗೈತೆ ನೋಡಿ. ಬರ್ರಿ ಎಲ್ಲ ಮನೆ ತುಂಬ ಹಿಂಗೆ ಅದ ನೋಡಿ. ವಿಡಿಯೋ ಮಾಡ್ಕೋಬೇಕಂತೀನಿ, ಏನಾಗುತ್ತೋ ಗೊತ್ತಿಲ್ಲ. ಇವಿಷ್ಟು ಪಿಕೋ ಹಾಕಬೇಕು, ಅವೆ ನೈಟಿ ಟಿಚ್ ಮಾಡಬೇಕು, ಇವೆಷ್ಟು ಡ್ರೆಸ್ ಹಿಡಿಬೇಕು ಅಂತೀನಿ. ಈ ಟೈಮ್ ಆಗೈತೆ. ಸಂಜಿಕ ರೊಟ್ಟಿ ಪಲ್ಯ ಮುಂಜಾನೆ ಮಾಡೀನಿ. ಅಷ್ಟೇ ಸ್ವಲ್ಪ ಮಾಡಿದ್ದೆ ನಾನು ರೊಟ್ಟಿ ಪಲ್ಯನೂ. ಚಂತನ ಆಗೈತೆ. ಸಂಜಿಕೆ ಏನೈತೆ ಒಂದಿಷ್ಟು ಚುರುಮುರು ಸುಸ್ಲ ಅವಲಕ್ಕಿಯಾರ ಉಪ್ಪಿಟ್ರೆ ಏನರ ನಾಷ್ಟ ಮಾಡ್ಕೊಂಡ್ಬಿಡ್ತೀವಿ ರೀ ಸಂಜಿಕ. ಬರೀ ಟಿಚ್ ಮಾಡ್ತೀನಿ. ಮಳೆ ಬಂದು ಸ್ಟಾಪ್ ಆಗೈತೆ ನೋಡಿ. ಇಲ್ಲೇ ನೋಡಿ ಮಳೆ ಬರಾಕತ್ತೈತೆ. ಇಲ್ಲೇ ಟೈಮೂ 7-10 ನಿಮಿಷ ಆಯಿತು. ನಾನು ಕೂಡ 2 ನೈಟಿ ಟಿಚ್ ಮಾಡಿದೆ. ಆತೆ ಕರೆಕ್ಟ್ ಅದ ಇಲ್ಲ ಅಂತ ನೋಡ್ಕೊಂಡೆ. ಇನ್ನು ಕಾಲಾಗ ಒಂದು ಮಡಿಚ್ಬೇಕು ರೀ. ಹಂಗೆ ಶ್ರವಣನು ಹೋಮ್ವರ್ಕ್ ಬರೆಯಾಕತ್ತಾನ. ಶ್ರಾವಣಿ ಕೂಡ ಮಳೆ ಜೋರನೇ ಸ್ವಲ್ಪ ಬೇಸಿ ಆಯ್ತು. ಮಳೆ ಬಂದು ಎಲ್ಲ ಮನೆ ತುಂಬ ಹೆಂಗೆ ಕಿತ್ತೆ ನೋಡಿ. ಬೂಟು ಪಾಟ್ ನಮ್ಮ ಶ್ರಾವಣ ಹಂಗೆ ಮಾಡ್ತಾ ನೋಡಿ. ಏನು ಮಾಡಾಕತ್ತಿಯಪ್ಪ? ಹಾಂ
ಅದು ಎಕ್ಸ್ ತೋರಿಸ್ತೀನಿ ಬಾ. ಹಾಂ ಹ್ಞೂ ಬರ್ ತೋರ್ಸು. ನಾ ಹೆಂಗೆ ನೀನು ಬರ್ ತೋರಿಸಿದ್ಯಾ, ನೀನು ಹಂಗೆ ಬರ್ ತೋರಿಸು. ಹಂಗೆ ಈ ಮಕ್ಕಳದೊಂದು ಹೋಮ್ವರ್ಕ್ ರೀ. ಹಾಂ ನೀಟಾಗಿ ಬರೀ, ನನಗೆ ನೀಟಾಗಿ ಬರೀ ಚಂದ ಒಂದೇ ಲೈನಾಗ ಬರ್ಬೇಕದು. ಟೀಚರ್ ಹೆಂಗೆ ಒಂದೇ ಲೈನೇ ಬರ್ದಾರ, ಸ್ಮಾಲ್ ಲೆಟರ್ ಅವು, ಕ್ಯಾಪಿಟಲ್ ಲೆಟರ್ ಅಲ್ಲ. ಸ್ಮಾಲ್ ಲೆಟರ್ ABCD ಹಾಕ್ಯಾರ. ಮತ್ತೆ ಮಳೆ ಚಲೋ ಆಯಿತು. ಬರೀ ಕರೆಂಟ್ ಒಂದು ಹಿಂಗೆ ಇವಿಷ್ಟು ಮಡಿಚಿಟ್ಟು ಇಟ್ಟು ಕುಟ್ಟಿರೋ ಸ್ವಚ್ಛ ಮಾಡ್ಬೇಕಂತ ಮಾಡೀನಿ ರೀ ಇವತ್ತು ಟಿಚಿಂಗ್ ಮಾಡೋದು. ನೋಡೋಣ ಏನಾಗುತ್ತೆ, ನಿಮಗೂ ಶೇರ್ ಮಾಡ್ತೀನಿ. ಹೊಲ್ಯಾಕತ್ ನಾ ಹೊಲ್ತೀನಿ ರೀ. 230 ರೂಪಾಯಿ ಆಯ್ತು ಟಿಚಿಂಗ್ದು. ನೀವೇನು ಕಸ್ಕೊನಲ್ಲ ನೋಡಿ. ಮಸ್ತಾಗ ಅವಲಕ್ಕಿ ರೆಡಿ ಆಯಿತು. ಶೇಂಗಾ ಸಾಂಬಾರು ಇಷ್ಟೇ ಉಳ್ದಾಯ್ತು ನೋಡಿ. ನಿನ್ನೆ ಇವತ್ತನೇ ಮಾಡಿ ಸಾಂಬಾರು ಏನೇನೇನೋ ಆಗಿಲ್ಲ ನೋಡಿ. ಕಾಸಿಟ್ರೆ ಶೇಂಗಾ ಸಾಂಬಾರು ಕೆಡಲ್ಲ. ಒಬ್ಬರು ಸಿಸ್ಟರು ಶೇಂಗಾ ಸಾಂಬಾರು ರೆಸಿಪಿ ತೋರಿಸ್ರಿ ಅಂತ ಹುಬ್ಳಿಯರ್ ಸಿಸ್ಟರು ಹೇಳ್ಯಾರ. ನೋಡ್ಬೇಕ್ರಿ ಶೇಂಗಾ ಸಾಂಬಾರು ರೆಸಿಪಿ ತೋರಿಸ್ಬೇಕು. ಈಗ ಅವಲಕ್ಕಿ ಹಾಕೊಂಡಾಕ ಮೇಡಮ್ಮ ರೆಡಿ ಆಗ್ಯಾರ ನೋಡಿ. ಹಸು ಆಗೈತೆ. ಓಪ ಬರ್ರಿ ನಾಷ್ಟ ಮಾಡ್ತೀವಿ. ಹೋಗಿ ನೋಡಿ, ಮಳೆ ಬರೋ ಟೈಮ್ದಾಗ ಇಂಥದ್ದು ಏನಾದರೂ ಬಿಸಿ ಬಿಸಿ ತಿನ್ಬೇಕಂತಂದ್ರೆ ಮಾಡ್ಕೊತೀನಿ. ನಾ ರೊಟ್ಟಿ ಇದ್ದು ಅಂದ್ರೆ ಬಿಡ್ತಿದ್ದೀನಿ ರೀ. ರೊಟ್ಟಿ ಇಲ್ಲ, ಖಾಲಿ ಆಗ್ಯಾವ್ರಿ. ಸ್ವಲ್ಪ ಬೆಳ್ಸಿನಾಗ ಸ್ವಲ್ಪ ಮಾಡಿದ್ನಲ್ಲ. ಮತ್ತು ಸಂಜೆಗೆ ನಾ ಮಧ್ಯಾಹ್ನದಾಗ ಒಂದೇ ಟೈಮ್ ಉಂಡೈತೆ ನೋಡಿ. 2 ಟೈಮ್ ಊಟ ಆಗುತ್ತೆ. ಊಟ ಮಾಡೋಕ್ಕೂ ಟೈಮ್ ಸಿಗಲ್ಲ ನೋಡಿ. ಶ್ರಾವಣ್ ಕುಮಾರ್ ಏನ್ರಿ ಮಧ್ಯಾಹ್ನ ಉಂತಾರ, ಮುಂಜಾನೆ ಉಂತಾರ, ಸಂಜೆ ಕುಂತಾರ. ಇನ್ನೂ ಸ್ವಲ್ಪ ಇಡಿಯಪ್ಪ, ಒಮ್ಮೆ ಹಾಕ್ಬಾರ್ದಿರಿ. ಚಲ್ತಂಡೆವ ಉಣ್ಣಡಿ. ಬರ್ರಿ ನಾವು ಕೂಡ ನಾಷ್ಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅವಿಷ್ಟು ಹೊಲಿತೀನಿ. ಹೊಲಿದಾಲಿ ಕೈ ನೋಡಿ. ಮಣ್ಣಿ ಮೊಸರಿನ ಪ್ಯಾಕೆಟ್ 5 ಇತ್ತು ರೀ, ಹಾಕೋ ಉಣ್ಣಾಕತ್ತಾವ. ಇವು ಒಂದಿಷ್ಟು ಬಾಟ್ಲಿ ಗುಂಡಿಗೆ ಆಡೋ ತಿಕ್ಕೋದು ಬೆಳಗ್ಗೆ ನೋಡೋಣ್ರಿ. ಆದ್ರೆ ತಿಕ್ತೀನಿ. ಉಸು ಬಾಂಡೆ ಸೆಟ್ ಮಾಡ್ಬೇಕಂತೀನಿ. ಪಡ್ಸಾಲೆ ಮತ್ತು ನೋಡಂಗಿಲ್ಲ ರೀ. ಮನೆ ಎಷ್ಟೇ ಕ್ಲೀನ್ ಮಾಡಿರಿ, ಎಷ್ಟು ನಾವು ಕ್ಲೀನ್ ಮಾಡ್ತೀವಿ ಅಂದ್ರೂ ಮತ್ತು ಟಿಚಿಂಗ್ ಮಾಡ್ತೀವಲ್ಲ ರೀ, ಆಗೋದು ನೋಡಿ. ಹೇಳೋಣ ರಟ್ಟಿನ ಬಾಕ್ಸ ಹೋಗು ಬಂದ ಸವನ ಹಾಳಿ ಪಾಳಿ ಹೆಂಗಿದ್ದಾವು. ಟಿಚಿಂಗ್ ಮಾಡಿದ್ರೆ ಇಷ್ಟು ಇರೋದ. ಟಿಚಿಂಗ್ ಮಾಡಕ್ಕೆ ಕೂತ್ನೆ ಮನೆ ನೀಟ್ ಇಡೋದಾಗಲ್ಲ ರೀ ನನಗೆ. ಬುಕ್ಕ ಕವರ್ ಹಾಕಿ ಕಳ್ಸೀನಿ. ಯಾವ ನಮ್ನಿ ಮಾಡ್ಕೊಂಬಂದು ಶ್ರಾವಣಿ ಮಕ್ಕಳು ಹಿಂಗೆ ನೋಡಿ. ಇಲ್ಲಿ ಮ್ಯಾಗ ಅವ 2 ನೈಟಿ ಹಿಡಿದೀನಿ. ಕರೆಂಟ್ ಅದಾವ ಅಂದ್ರೆ ಇವತ್ತು ದೊಡ್ಡ ಮಾತು ನೋಡಿ. ಕರೆಂಟೇ ಇರಲ್ಲ ನೋಡ್ರಿ. ಟೈಮು 9:30 ಆಯ್ತು. 8:30 ಸುಸ್ಲಾ ಮಾಡಿದೆ. ಇವಾಗ ಇಷ್ಟು ಹೊಲಿದಾಗಲ್ಲ ಅಂತೇಳಿ ಅಷ್ಟು ಹೊಲಿಬೇಕಂತ ಕಟ್ಟಿಟ್ಟಿ ನೋಡಿ. ಅವು ಹೊಲ್ದು ತೊಗೊಂಡು ಹೋದ್ರೆ ಅವ್ರ ಕಸ್ಟಮರು. ಈಗೆಲ್ಲ ಎತ್ತಿಟ್ಟೀನಿ ರೀ. ಶ್ರಾವಣ್ ಕುಮಾರ್ ಹಾಸಿಗೆ ಕೊಟ್ಟಿನಿ, ಮಲ್ಕೊಂಡಾರ. ಬೆಳಗ್ಗೆ ಮತ್ತು ಶ್ರಾವಣಿ ಜಲ್ದಿ ಹೇಳ್ತಾಳ. ಅದಕ್ಕೆ ಆಕಿ ಮಲ್ಕೊಲೆ ಅಂತ ಆಕಿ ಮನಗಿಸಿ ನಾಷ್ಟ ಮಾಡಿಸಿ ಅವರಿಬ್ಬರನ್ನು ಮನಗಿಸಿ ಕದ ಹಾಕ್ಕೊಂಬಂದು ಶ್ರಾವಣಿಯರ. ಬರೀ ನಾನು ಮುಂಜಾನೆ ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತೇಳಿ ಇವಾಗನೇ ಬೆಂಡೆಕಾಯಿ ಹೊಟ್ಟೆ ಗ್ಯಾಸ್ ಕಟ್ಟಿ ಒರೆಸಿದೆ. ಅವ್ರ ಡಬ್ಬ ಟಿಫಿನ್ ಡಬ್ಬನೂ ಇದು ಮಾಡಿದೆ ನೋಡಿ. ಬೆಂಡೆಕಾಯಿ ಹೊಟ್ಟಿದ್ದು ಫ್ರಿಜ್ನಾಗ ಇಟ್ಬಿಟ್ಟಿನಿ. ಕಟ್ ಮಾಡಿ ಮುಂಜಾನೆ ತರಕಾರಿ ಕಟ್ ಮಾಡ್ಕೊಂಡು ಇದು ಮಾಡೋದಾಗಲ್ಲ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಆ ಡಬ್ಬನೂ ಬುತ್ತಿ ಏನು ಒಯ್ತಾರಲ್ಲ ಡಬ್ಬಗಳು ಒರೆಸಿಟ್ಟು ನೋಡಿ. ಕಡ್ಯಾಕ ನೋಡ್ತಿರ್ಬೇಕು. ಏನು ಮಾಡೋದ್ರೆ ಹೆಣ್ಮಕ್ಳು ಕೆಲಸ ನಾವು ಎಷ್ಟು ಮಾಡಿದ್ರು ಕಮ್ಮಿನೇ. ಈಗ ಇಷ್ಟು ಬಾಂಡೆ ಆಗಿ ನೋಡಿ ತಿಕ್ಕಾಕ. ಇಷ್ಟು ಬಾಂಡೆ ಸಟ್ ಮಾಡಿ ಇಟ್ಟಿನಿ. ಬೆಳಗ್ಗೆ ಏನಿದ್ರು ಕಸ ಗುಡಿಸೋದು, ಅಡುಗೆ ಮನೆ ದೇವ್ರ ಮನೆ ಕಸ ಗುಡಿಸೋದು. ನಾಳೆ ಬೆಂಡೆಕಾಯಿ ಪಲ್ಯ ರೊಟ್ಟಿ. ನಾವು ಯಾವತ್ತಾದರೂ ನಿದ್ದೆ ತಡ್ಕೋತೀವ್ರಿ. ಮನ್ಯಾಗಾರ ಇದ್ದೀವಿ ಬಿಟ್ಟು ಕೇರಿ 1 ತಾಸು ಮಲ್ಕೋಬೋದು. ಮಕ್ಕಳಲ್ರಿ ಸ್ಕೂಲಿಗೆ ಹೋಗ್ತಾವು. ಮೊದಲು ಅವ್ಕೂರ್ನ ಮನಗಿಸಿ ನಾವು ಕೆಲಸ ಮಾಡ್ಕೋತ ಕುಂದಿರ್ಬೇಕಂತ ನಾನು ಹೇಳ್ತು ನೋಡಿ. ಇವತ್ತು ಅವಿಷ್ಟು ಟಿಚಿಂಗ್ ಮಾಡಿದ್ರೆ ಆತಿತ್ತು. ನಿನ್ನೆನೂ ನೆಶ್ಶಿನಾಗೆ ಇದ್ದೀನಿ ರೀ. ನಿನ್ನೆ ಲೇಟಾಗಿ 11ಕ್ಕೆ ಮುಕ್ಕೊಂಡಿನಿ. ಮತ್ತು ಬೆಳಗ್ಗೆ ಜಲ್ದಿ ಎದ್ದೀನಿ. ಹಿಂಗಾಗಿ ಸುಸ್ತು ಹಾಕಾಯ್ತು. ಯಾಕೆಲ್ಲ ಬಿಡೋಕಡ ಅಂತೇಳಿ ಉಸು ಸ್ವಚ್ಛ ಮಾಡಿದೆ. ಮತ್ತು ಮುಂಜಾನೆಗೆ ಆಗಲ್ಲ ರೀ ನನಗೆ. ಮತ್ತು ಮುಂಜಾನೆ ಇದೇ ಒಂದು ತಾಸು ಹಿಂಗೆ ಕೈ ಹಿಡಿದ್ಬಿಡ್ತದೆ ಕೆಲಸ. ಪಟ ಕೆಲಸ ಆಗಲ್ಲ. ನಾಳೆ ನೋಡೋಣ್ರಿ. ನಾಳೆಗೂ ಎಲ್ಲಿಗೆ ಹೋಗೋದಿಲ್ಲ. ಪಟ್ ಅವಿಸು ಹೊಲೋದು. ಏನೇ ನೈಟಿ ಅದಾವು, ಪಿಕೋ ಹಾಕು ಅದಾವು. ಇವೇ ಪಿಕೋ ಹಾಕು ನೈಟಿ ಹೊಲಿಗೆ ಹಾಕು ಬಂದುಬಿಡ್ತಾವೆ. ಈಸು ಹೊಲಿರಾಗನೇ ಬ್ಲೌಸ್ ಹಂಗೆ ಕುಂತ್ಬಿಡ್ತಾವೆ. ಬ್ಲೌಸ್ ಕಸ್ಟಮರ್ ಬರೋದು ಯಾಕೆ ಹೊಲ್ದಿಲ್ಲ ಕೊಟ್ರೆ ಕೊಡು ಒಳ್ಳೆ ಅನ್ನಕತ್ತಾರ. ಒಂದಿಷ್ಟು ಅದಾವ್ರಿ. ಅವಿಷ್ಟು ಹೊಲಕ್ಕೆ ಕೊಟ್ಟನೆ ಅಂದ್ರೆ ಅವ್ರು ಹೇಳಿ ನನಗೆ ನಾಚಿ ಬಂದಂಗೆ ಆಗೈತೆ ರೀ. ನಾಚಿ ಬಂದಂಗೆ ಆಗೈತೆ ಅಂತ ನಾ ಅಂತೀನಿ ರೀ. ಅವು ಇನ್ನೂ 2 ಬ್ಲೌಸು ಯೂಟ್ಯೂಬಿಗೆ ಹೋಗ್ತಾರಂತ. ಅವ್ರು ಎಷ್ಟು ದಿನ ಆಯ್ತು ಕೊಟ್ಟು ನಾಳೆ ಸಂಜೆಕರ ನಾಳೆ ಸಂಜೆಕರ ಕೊಡ್ಬೇಕು. ಗುರುವಾರ ಹೋಗ್ತಾರ ಅವರು. ಮಂಗಳವಾರ ಬುಧವಾರ 2 ದಿನದಾಗ ಹೊಲಕ್ಕೆ ಕೊಡಬೇಕು ನೋಡಿ. ಏನು ಮಾಡೋದು ಅನ್ನಂಗೆ ಆಗ್ಬಿಡುತ್ತೆ ನೋಡಿ.
ಅವೆರಡು ಬ್ಲೌಸ್ ತೆಗೆದು ರಾಟಿ ಮ್ಯಾಗ ಇಡ್ತೀನಿ ರೀ. ಹಂಗೆ ನಾಳೆ ಕಟಿಂಗ್ ಮಾಡಕ್ಕೆ ನೆಪ್ಪಾಗುತ್ತೆ. ನೆಪ್ಪಾರು ಬಿಟ್ಟನಂದ್ರೆ ನುಗ್ಗು ಬೇಯಿಸೋಬೇಕಾಗತ್ತೆ. ಕಸ್ಟಮರ್ ಬ್ಲೌಸ್ ಹಿಡ್ದೀವಿ ಅಂದ್ರೆ ರೀ ನಾನು ಹೋಗ್ತಾವೆ 2 ತಿಂಗಳ 3 ತಿಂಗಳು ಹೋಗ್ಬಿಡ್ತಾರೆ ಒಂದೊಂದು ಬ್ಲೌಸ್ಗಳು. ಬಿದ್ದು ಅಂದ್ರೆ ಸಿಲ್ಕಿ ಬಿದ್ದು ಅಂದ್ರೆ ಸಿಲ್ಕಿಗೆ ಬಿದ್ದು ಬಿಡ್ತಾವೆ. ಮತ್ತು ಇವತ್ತು 2 ಬ್ಲೌಸ್ ಸ್ಟಿಚಿಂಗ್ ಬಂದವ್ರಿ ಅಸ್ತ್ರ ಬ್ಲೌಸು. ನಾನು ಹೊಲಿತೀನಂದ್ರೆ ಜಗ್ಗಿ ಬರ್ತಾವ್ರಿ ಬಟ್ಟೆ. ನನಗೆ ಹೊಲಿದ ಆಲರ್ಕ ಹಿಂದಕ್ಕೆ ಸಿಲ್ಕಿ ಬೂತಾವು. ನಾನು ಕೂಡ ವೀಡಿಯೋ ಮಾಡ್ಬೇಕಂದ್ರೆ ಮಾಡ್ದಲ್ಲ, ಅವು ಅಲ್ಲೇ ಬಟ್ಟೆ ತುರ್ಕಿದ್ ನೋಡಿ ಒಂದು ಸೇಫ್ಟಿ ಇರ್ತಾವೆ, ಧೂಳೆಲ್ಲ ಹತ್ತಲ್ಲ ಅಂತೇಳಿ. ಬರ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.